ಸಂಡೂರು ಅರಣ್ಯ ಪ್ರದೇಶದಲ್ಲಿ ಮತ್ತೆ ಗಣಿ ವಿಸ್ತರಣೆಯ ಆತಂಕ ಎದುರಾಗಿದೆ. ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಕಡತಕ್ಕೆ ಈಗಾಗಲೇ ಕುಮಾರಸ್ವಾಮಿ ಅವರು ಸಹಿ ಹಾಕಿದ್ದಾರೆ. ಅವರು ಕೇಂದ್ರ ಸಚಿವರಾದ ನಂತರ 470.40 ಹೆಕ್ಟೇರ್ ಪ್ರದೇಶದಲ್ಲಿ ಹೊಸ ಗಣಿಗಾರಿಕೆಗೆ ಅಂಕಿತ ಬಿದ್ದಿದೆ. ಕುಮಾರಸ್ವಾಮಿ ಅಂಕಿತ ಹಾಕ್ತಾ ಇದ್ದಂತೆ ಪರಿಸರ ಪ್ರೇಮಿಗಳು ಕೂಡ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಅರಣ್ಯ ಪ್ರದೇಶಕ್ಕೆ ಗಣಿ ಆತಂಕ ಎದುರಾಗಿದೆ. ಇನ್ ಕೇಸ್ ಅಲ್ಲಿ ಏನಾದ್ರೂ ಗಣಿಗಾರಿಕೆ ಆರಂಭ ಆದ್ರೆ 1,00,000 ಮರಗಳ ಮಾರಣ ಹೋಮ ಆಗುತ್ತೆ. ಔಷಧೀಯ ಗುಣವುಳ್ಳ ಕೋಟ್ಯಾಂತರ ಬೆಲೆಯ ಮರಗಳ ನಾಶ ಆಗುತ್ತೆ. ಪ್ರಾಣಿ ಸಂಕುಲ ಅಲ್ಲಿ ಕರಡಿ ಇದೆ, ಚಿರತೆ, ಜಿಂಕೆ, ನವಿಲುಗಳು ನೆಲೆಯನ್ನ ನಾಶ ಮಾಡಿಕೊಳ್ಳುವಂತಹ ಆತಂಕ ಎದುರಾಗಿದೆ. ಗಣಿ ವಿಸ್ತರಣೆ ಬೇಡ ಅಂತ ಪರಿಸರ ಪ್ರೇಮಿಗಳು ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರದೇಶದ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಾನಂದ್ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡ್ಕೊಂಬರೋಣ. ಸಂಡೂರಿನ ಅರಣ್ಯ ಪ್ರದೇಶದಲ್ಲಿ ಈಗ ಮತ್ತೆ ಹೊಸದಾಗಿ ಗಣಿಗಾರಿಕೆ ಆರಂಭಕ್ಕೆ ಮತ್ತೆ ಗಣಿ ವಿಸ್ತರಣೆಗೂ ಕೂಡ ಸರ್ಕಾರ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಕೇಂದ್ರ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಡೂರಿನ ಸಾಮ್ಯಮಲೈ ಪ್ರದೇಶದಲ್ಲಿರುವಂಥ ದೇವರದಾರಿ ಪ್ರದೇಶದಲ್ಲಿ ಸುಮಾರು 1160 ಎಕರೆ ಪ್ರದೇಶದಲ್ಲಿ ಈಗ ಹೊಸದಾಗಿ ಗಣಿಗಾರಿಕೆಗೆ ಆರಂಭಕ್ಕೆ ಅನುಮತಿಗೆ ಸಹಿಯನ್ನು ಹಾಕಿರುವಂಥದ್ದು. ಹೀಗಾಗಿ ಸುಮಾರು 440 ಹೆಕ್ಟೇರ್ ಪ್ರದೇಶದಲ್ಲಿ ಇರುವಂಥ ಕಾಡು ಪ್ರದೇಶ ನಾಶ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪರಿಸರವಾದಿಗಳು ಕೂಡ ಆತಂಕವನ್ನು ಹೊರ ಹಾಕ್ತಿರುವಂಥದ್ದು. ಅದರಲ್ಲೂ ಕೂಡ 2018ರಲ್ಲಿ ಕುಮಾರಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದಂಥ ಅಂದಿನ ಈ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಕೂಡ ಐತಿಹಾಸಿಕ ಕುಮಾರಸ್ವಾಮಿ ದೇಗುಲ ಇರುವ ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಯಾವುದೇ ಗಣಿಗಾರಿಕೆಗೂ ಕೂಡ ನಾವು ಪರ್ಮಿಷನ್ ಅನ್ನು ಕೊಡೋದಿಲ್ಲ. ಒಂದು ವೇಳೆ ಆ ಒಂದು ಪ್ರದೇಶದಲ್ಲಿ ಇತರೆ ಯಾವುದಾದ್ರೂ ಗಣಿಗಾರಿಕೆಗಳು ಈಗ ಆರಂಭ ಆಗಿದ್ರೆ ಅವನ್ನ ಕೂಡಲೇ ನಾವು ಸ್ಥಗಿತ ಮಾಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಸಂಡೂರಿನ ಜನರಿಗೂ ಕೂಡ ಭರವಸೆಯನ್ನು ನೀಡಿದ್ರು. ಇದಾದ ಬಳಿಕ ಈಗ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತೆ ಸುಮಾರು ದೇವದಾರಿ ಪ್ರದೇಶದಲ್ಲಿನ 1160,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಗಣಿಗಾರಿಕೆ ನಡೆಸಲು ಈಗ ಅನುಮತಿಯನ್ನ ನೀಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಇಲ್ಲಿನ ಪರಿಸರ ಪ್ರೇಮಿಗಳು ಒಂದ್ ಕಡೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೊಂದು ಕಡೆ ಇಲ್ಲಿ ಸುಮಾರು 90,000 ಮರಗಳು ಅಷ್ಟು ನಾಶ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಪರಿಸರ ಪ್ರೇಮಿಗಳು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕಾಡನ್ನು ನಂಬಿಕೊಂಡು ಸಾಕಷ್ಟು ಕಾಡು ಪ್ರಾಣಿಗಳು ಕೂಡ ಇರುವಂಥದ್ದು, ಅವುಗಳಿಗೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ. ಇದಲ್ಲದೆ ಅಂತರ್ಜಲ ಮಟ್ಟ ಕುಸಿತವಾಗಿರಬಹುದು, ಮತ್ತೆ ಇಲ್ಲಿನ ಗುಡ್ಡುಗಾಡು ಪ್ರದೇಶ ಕುಸಿತ ಕಾಣ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಪರಿಸರ ಪ್ರೇಮಿಗಳು ಒಂದು ಕಡೆ ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಈ ಒಂದು ದೇವದಾರಿ ಪ್ರದೇಶದ 3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಐತಿಹಾಸಿಕ ಕುಮಾರಸ್ವಾಮಿ ದೇಗುಲ ಕೂಡ ಇರುವಂಥದ್ದು. ಒಂದು ವೇಳೆ ಈ ಒಂದು ಗಣಿಗಾರಿಕೆ ಪ್ರದೇಶದಲ್ಲಿ ಏನಾದರೂ ಹೊಸದಾಗಿ ಅನುಮತಿ ನೀಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇಗುಲಕ್ಕೂ ಕೂಡ ಸಾಕಷ್ಟು ಒಂದು ಪರಿಣಾಮ ಬೀರುತ್ತೆ. ಜೊತೆಗೆ ಸಾವಿರಾರು ಭಕ್ತರು ಕೂಡ ದಿನನಿತ್ಯ ಐತಿಹಾಸಿಕ ಕುಮಾರಸ್ವಾಮಿ ದರ್ಶನವನ್ನು ಪಡಿತಾರೆ. ಅವರಿಗೆ ಅಲ್ಲಿ ಇರ್ತಕ್ಕಂಥ ಪ್ರದೇಶಕ್ಕೂ ಧೂಳು ಮತ್ತೆ ಈಗಾಗಲೇ ಈ ಹಿಂದೆ ಕೂಡ ಕುಮಾರಸ್ವಾಮಿ ದೇಗುಲ ಬಿರುಕು ಕೂಡ ಬಿಟ್ಟಿರುವಂಥದ್ದು. ಜೊತೆಗೆ ಈಗ ಸಾಕಷ್ಟು ಈ ಒಂದು ಪ್ರದೇಶದಲ್ಲಿ ಹೊಸದಾಗಿ ಗಣಿಗಾರಿಕೆ ಆರಂಭಿಸಿದ್ರೆ ಒಂದ್ ಕಡೆ ಪರಿಸರ ನಾಶ ಆಗುತ್ತೆ, ಇನ್ನೊಂದು ಕಡೆ ಇಲ್ಲಿನ ಅಕ್ಕಪಕ್ಕದ 10 ಗ್ರಾಮಗಳ ಜನರ ಮೇಲೆ ಕೂಡ ಆರೋಗ್ಯ ಸಮಸ್ಯೆ ಅಲ್ಲದೆ ಸಾಕಷ್ಟು ಧೂಳಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಅಲ್ಲಿನ ಜೀವನ ನಡೆಸೋದೇ ಕಷ್ಟ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಪರಿಸರ ಅಷ್ಟೊಂದು ಪ್ರಮಾಣ ಹದಗೆಡುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ವಿರೋಧವನ್ನ ಮಾಡ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಸುಮಾರು 1160,000 ಮರಗಳು ಬರ್ತಾವಲ್ಲ, ಈ ಒಂದು ಮರಗಳಲ್ಲಿ ಸುಮಾರು 440 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಮರಗಳು ಇವು ಸಂಪೂರ್ಣವಾಗಿ ನಾಶ ಮಾಡಿದ್ರೆ ಈ ಕಡೆ ಇಡೀ ಸಂಡೂರ ಪರಿಸರ ಕೂಡ ಹಾಳಾಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಹೊಸದಾಗಿ ಗಣಿ ವಿಸ್ತರಣೆ ಮಾಡೋದು ಬೇಡ, ಬದಲಾಗಿ ಈ ಹಿಂದೆ ಇರುವಂಥ ಸಿ ಕ್ಯಾಟಗರಿ ಗಣಿಗಳಲ್ಲಿ ಹೊಸದಾಗಿ ಪರ್ಮಿಷನ್ ಅನುಮತಿಯನ್ನು ಕೊಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರು ಕೂಡ ಈಗ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಸಂಡೂರು. ಇದಕ್ಕೆ ನಾವು ವಿರೋಧಿಸ್ತೀವಿ ಸರ್. 2018ರಲ್ಲಿ ಕುಮಾರಸ್ವಾಮಿ ಸಾರು ನಮ್ಮ ಸಂಡೂರು ತಾಲೂಕಿಗೆ ಬಂದಂಥ ಸಮಯದಲ್ಲಿ
ಈಗ ಇರ್ತಕ್ಕಂಥ ಮೈನ್ಸ್ಗಳೇ ನಾವು ಯಾವುದೇ ಕಾರಣಕ್ಕೂ ಅಂದರೆ ಸುಮಾರು ಕುಮಾರಸ್ವಾಮಿ ದೇವಸ್ಥಾನದಿಂದ 5 ಕಿಲೋಮೀಟರ್ದಲ್ಲಿ ಇರ್ತಕ್ಕಂಥ ಮೈನಿಂಗ್ ಇರೋದರಿಂದ ಪರ್ಮಿಷನ್ ಕೊಡಬಾರ್ದು, ಅನುಮತಿ ಕೊಡಬಾರ್ದು ಅಂತ ಹೇಳಿರ್ತಕ್ಕಂಥ HD ಕುಮಾರಸ್ವಾಮಿ ಸಾರ್ ಅವರೇ ಇವಾಗ ಅವರು ಕೇಂದ್ರ ಸಚಿವ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಈ ಇನ್ನೊಂದು ಗಣಿ ಪ್ರದೇಶಕ್ಕೆ ಅಂದರೆ ಅನುಮತಿ ಕೊಟ್ಟಿರೋದ್ರಿಂದ ನಮಗೆ ಭಾಳ ಆತಂಕ ಉಂಟಾಗಿದೆ. ಯಾಕಪ್ಪ ಅಂತಂದರೆ ಇಲ್ಲಿ ಸುಮಾರು ಸೊಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಹಳ್ಳಿ ಅಂದರೆ 32ಕ್ಕೂ ಅಧಿಕ ಹಳ್ಳಿಗಳು ಇರೋದರಿಂದ ಇಲ್ಲಿ ಜನಸಾಮಾನ್ಯರ ಇರ್ತಕ್ಕಂಥ ಮೈನ್ಸ್ ಸಮಸ್ಯೆನಿಂದ ಭಾಳ ಇನ್ನೂ ಸುಧಾರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇವಾಗ ಮತ್ತೆ ಇದು ಆ ಒಂದು ನೋವಿನ ಮೇಲೆ ಮತ್ತೆ ಇದೊಂದು ನೋವು ಉಂಟನ್ನು ಮಾಡಿದ್ದಾರೆ. ಯಾಕಂದ್ರೆ ಅವರು ಆ ಸಮಯದಲ್ಲಿ ಹೇಳಿರ್ತಕ್ಕಂಥ ಮಾತು ಇವಾಗ ಯಾಕೆ ಈ ಬದಲಾವಣೆ ಮಾಡಿಕೊಂಡಿದ್ದಾರೆ ಅನ್ನೋದೊಂದು ಜನರಿಗೆ ನಮಗೆ ವ್ಯಕ್ತವಾಗಿದೆ. ಇಲ್ಲಿ ಸುಮಾರು 1 ಲಕ್ಷಕ್ಕೆ ಅಧಿಕ ಒಂದು ಮೈನ್ಸಿಗೆ 99,000 ಹೆಚ್ಚು ಗಿಡಗಳನ್ನು ನಾಶ ಆಗ್ತವೆ. ಆ ಗಿಡಗಳು ನಾಶ ಆಗೋದರಿಂದ ಮಾನವ ಕುಲಕ್ಕೆ ಮತ್ತು ಪ್ರಾಣಿ ಸಂಕುಲಕ್ಕೆ ಧಕ್ಕೆ ಉಂಟಾಗುತ್ತದೆ. ಈ ಜಲ ಸಂಪರ್ಕ ಇರ್ಬೋದು, ರಸ್ತೆಗಳು ಇರ್ಬೋದು, ಆಮೇಲೆ ಇಲ್ಲಿರ್ತಕ್ಕಂಥ ರೈತರ ವ್ಯವಸಾಯ ಮಾಡ್ತಕ್ಕಂಥ ಉಳಿಮೆ ಹೊಲಗಳಾಗಿರ್ಬೋದು, ಅವಕ್ಕೆಲ್ಲವೂ ತೊಂದರೆ ಆಗುತ್ತೆ. ದಯವಿಟ್ಟು ಇದು ಕೇಂದ್ರ ಸಚಿವ ಇರ್ತಕ್ಕಂಥ HD ಕುಮಾರಸ್ವಾಮಿ ಇದು ಗಮನ ಇಟ್ಟುಕೊಂಡು ಇದಕ್ಕೆ ಇಂಥವ್ರಿಗೆ ಇದು ಮಾಡ್ಬೇಕು. ಇದು ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಜೀವನ ಸಂಕುಲಕ್ಕೆ ಪರಿಣಾಮ ಬೀಳುತ್ತದೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ನಮ್ಮ ಲೋಕಲ್ ಲೀಡರ್ ಅಂದರೆ MP MLAಗಳು ಇದಕ್ಕೆ ಸಭಾ ಇದರಲ್ಲಿ ಬಗೆಹರಿಸ್ಕೋಬೇಕಂತ ನಮ್ಮ ಅಭಿಪ್ರಾಯ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.